ಭಾರತೀಯ ಸೇನೆ ಮತ್ತಷ್ಟು ಬಲಿಷ್ಠವಾಗಲಿದೆ. AH-64E ಅಪಾಚೆ 3 ಯುದ್ಧ ವಿಮಾನಗಳು ಸದ್ಯದಲ್ಲೇ ಭಾರತದ ಬತ್ತಳಿಕೆಯನ್ನ ಸೇರಿಕೊಳ್ಳಲಿದೆ. ಹಾಗಾದ್ರೆ AH-64E ಅಪಾಚೆ ವಿಶೇಷತೆ ಏನು? ಇಲ್ಲಿದೆ ನೋಡಿ. ಭಾರತೀಯ ಸೇನೆಗೆ ಮತ್ತಷ್ಟು ಬಲ. 3 ಅಪಾಚೆ ಹೆಲಿಕಾಪ್ಟರ್ ಸೇರ್ಪಡೆ. ಭಾರತೀಯ ಸೇನೆ ಮತ್ತಷ್ಟು ಬಲವಾಗಲಿದೆ. ಅಪಾಚೆಯ 3 ಯುದ್ಧ ಹೆಲಿಕಾಪ್ಟರ್ಗಳು ಮುಂದಿನ ವಾರ ಭಾರತಕ್ಕೆ ಸೇರ್ಪಡೆಯಾಗಲಿವೆ. ಇದೇ ಜುಲೈ 21ರಂದು ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬಂದಿಳಿಯಲಿವೆ. ಸುಧಾರಿತ AH-64E ಅಪಾಚೆ ಹೆಲಿಕಾಪ್ಟರ್ಗಳು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಿಖರ ಗುರಿಯನ್ನ ಮುಟ್ಟುತ್ತದೆ. ಡೇಟಾವನ್ನ ಒದಗಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನ ಹೊಂದಿದೆ. ಈ ಹೆಲಿಕಾಪ್ಟರ್ಗಳನ್ನ ಗಾಳಿಯಲ್ಲಿರುವ ಯುದ್ಧ ಟ್ಯಾಂಕ್ಗಳು ಎಂದು ಕರೆಯಲ್ಪಡುತ್ತದೆ. ಹೆಲಿಕಾಪ್ಟರ್ಗಳನ್ನ ದಾಳಿ ಮಾಡಲು ಮಾತ್ರವಲ್ಲದೆ ಭದ್ರತೆ ಮತ್ತು ಶಾಂತಿ ಕಾರ್ಯಾಚರಣೆಗಳಲ್ಲಿಯೂ ಬಳಸಬಹುದು. ಇನ್ನು ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೂಲಗಳ ಪ್ರಕಾರ ಈ 3 ಹೆಲಿಕಾಪ್ಟರ್ಗಳನ್ನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲಾಗುವುದು ಎನ್ನಲಾಗುತ್ತಿದೆ. ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗುತ್ತಿದ್ದು, ಇದೀಗ ಈ 3 ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಮತ್ತಷ್ಟು ಬಲ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಮತ್ತಷ್ಟು ಬಲಿಷ್ಠವಾಗಲಿದೆ. AH-64E ಅಪಾಚೆ 3 ಯುದ್ಧ ವಿಮಾನಗಳು ಸದ್ಯದಲ್ಲೇ ಭಾರತದ ಬತ್ತಳಿಕೆಯನ್ನ ಸೇರಿಕೊಳ್ಳಲಿದೆ. ಹಾಗಾದ್ರೆ AH-64E ಅಪಾಚೆ ವಿಶೇಷತೆ ಏನು? ಇಲ್ಲಿದೆ ನೋಡಿ. ಭಾರತೀಯ ಸೇನೆಗೆ ಮತ್ತಷ್ಟು ಬಲ. 3 ಅಪಾಚೆ ಹೆಲಿಕಾಪ್ಟರ್ ಸೇರ್ಪಡೆ. ಭಾರತೀಯ ಸೇನೆ ಮತ್ತಷ್ಟು ಬಲವಾಗಲಿದೆ. ಅಪಾಚೆಯ 3 ಯುದ್ಧ ಹೆಲಿಕಾಪ್ಟರ್ಗಳು ಮುಂದಿನ ವಾರ ಭಾರತಕ್ಕೆ ಸೇರ್ಪಡೆಯಾಗಲಿವೆ. ಇದೇ ಜುಲೈ 21ರಂದು ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬಂದಿಳಿಯಲಿವೆ. ಸುಧಾರಿತ AH-64E ಅಪಾಚೆ ಹೆಲಿಕಾಪ್ಟರ್ಗಳು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಿಖರ ಗುರಿಯನ್ನ ಮುಟ್ಟುತ್ತದೆ. ಡೇಟಾವನ್ನ ಒದಗಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನ ಹೊಂದಿದೆ. ಈ ಹೆಲಿಕಾಪ್ಟರ್ಗಳನ್ನ ಗಾಳಿಯಲ್ಲಿರುವ ಯುದ್ಧ ಟ್ಯಾಂಕ್ಗಳು ಎಂದು ಕರೆಯಲ್ಪಡುತ್ತದೆ. ಹೆಲಿಕಾಪ್ಟರ್ಗಳನ್ನ ದಾಳಿ ಮಾಡಲು ಮಾತ್ರವಲ್ಲದೆ ಭದ್ರತೆ ಮತ್ತು ಶಾಂತಿ ಕಾರ್ಯಾಚರಣೆಗಳಲ್ಲಿಯೂ ಬಳಸಬಹುದು. ಇನ್ನು ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೂಲಗಳ ಪ್ರಕಾರ ಈ 3 ಹೆಲಿಕಾಪ್ಟರ್ಗಳನ್ನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲಾಗುವುದು ಎನ್ನಲಾಗುತ್ತಿದೆ. ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗುತ್ತಿದ್ದು, ಇದೀಗ ಈ 3 ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಮತ್ತಷ್ಟು ಬಲ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಮತ್ತಷ್ಟು ಬಲಿಷ್ಠವಾಗಲಿದೆ. AH-64E ಅಪಾಚೆ 3 ಯುದ್ಧ ವಿಮಾನಗಳು ಸದ್ಯದಲ್ಲೇ ಭಾರತದ ಬತ್ತಳಿಕೆಯನ್ನ ಸೇರಿಕೊಳ್ಳಲಿದೆ.
ಹಾಗಾದ್ರೆ AH-64E ಅಪಾಚೆ ವಿಶೇಷತೆ ಏನು? ಇಲ್ಲಿದೆ ನೋಡಿ. ಭಾರತೀಯ ಸೇನೆಗೆ ಮತ್ತಷ್ಟು ಬಲ. 3 ಅಪಾಚೆ ಹೆಲಿಕಾಪ್ಟರ್ ಸೇರ್ಪಡೆ. ಭಾರತೀಯ ಸೇನೆ ಮತ್ತಷ್ಟು ಬಲವಾಗಲಿದೆ. ಅಪಾಚೆಯ 3 ಯುದ್ಧ ಹೆಲಿಕಾಪ್ಟರ್ಗಳು ಮುಂದಿನ ವಾರ ಭಾರತಕ್ಕೆ ಸೇರ್ಪಡೆಯಾಗಲಿವೆ. ಇದೇ ಜುಲೈ 21ರಂದು ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬಂದಿಳಿಯಲಿವೆ. ಸುಧಾರಿತ AH-64E ಅಪಾಚೆ ಹೆಲಿಕಾಪ್ಟರ್ಗಳು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಿಖರ ಗುರಿಯನ್ನ ಮುಟ್ಟುತ್ತದೆ. ಡೇಟಾವನ್ನ ಒದಗಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನ ಹೊಂದಿದೆ. ಈ ಹೆಲಿಕಾಪ್ಟರ್ಗಳನ್ನ ಗಾಳಿಯಲ್ಲಿರುವ ಯುದ್ಧ ಟ್ಯಾಂಕ್ಗಳು ಎಂದು ಕರೆಯಲ್ಪಡುತ್ತದೆ. ಅಪಾಚೆ ಹೆಲಿಕಾಪ್ಟರ್ಗಳನ್ನ ದಾಳಿ ಮಾಡಲು ಮಾತ್ರವಲ್ಲದೆ ಭದ್ರತೆ ಮತ್ತು ಶಾಂತಿ ಕಾರ್ಯಾಚರಣೆಗಳಲ್ಲಿಯೂ ಬಳಸಬಹುದು. ಇನ್ನೂ ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೂಲಗಳ ಪ್ರಕಾರ ಈ 3 ಹೆಲಿಕಾಪ್ಟರ್ಗಳನ್ನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲಾಗುವುದು ಎನ್ನಲಾಗುತ್ತಿದೆ. ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗುತ್ತಿದ್ದು, ಇದೀಗ ಈ 3 ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಮತ್ತಷ್ಟು ಬಲ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಭಾರತೀಯ ಸೇನೆ ಮತ್ತಷ್ಟು ಬಲಿಷ್ಠವಾಗಲಿದೆ. AH-64E ಅಪಾಚೆ 3 ಯುದ್ಧ ವಿಮಾನಗಳು ಸದ್ಯದಲ್ಲೇ ಭಾರತದ ಬತ್ತಳಿಕೆಯನ್ನ ಸೇರಿಕೊಳ್ಳಲಿದೆ. ಹಾಗಾದ್ರೆ AH-64E ಅಪಾಚೆ ವಿಶೇಷತೆ ಏನು? ಇಲ್ಲಿದೆ ನೋಡಿ. ಭಾರತೀಯ ಸೇನೆಗೆ ಮತ್ತಷ್ಟು ಬಲ. 3 ಅಪಾಚೆ ಹೆಲಿಕಾಪ್ಟರ್ ಸೇರ್ಪಡೆ. ಭಾರತೀಯ ಸೇನೆ ಮತ್ತಷ್ಟು ಬಲವಾಗಲಿದೆ. ಅಪಾಚೆಯ 3 ಯುದ್ಧ ಹೆಲಿಕಾಪ್ಟರ್ಗಳು ಮುಂದಿನ ವಾರ ಭಾರತಕ್ಕೆ ಸೇರ್ಪಡೆಯಾಗಲಿವೆ. ಇದೇ ಜುಲೈ 21ರಂದು ಅಮೆರಿಕದಿಂದ ಅಪಾಚೆ ಹೆಲಿಕಾಪ್ಟರ್ಗಳು ಭಾರತಕ್ಕೆ ಬಂದಿಳಿಯಲಿವೆ. ಸುಧಾರಿತ AH-64E ಅಪಾಚೆ ಹೆಲಿಕಾಪ್ಟರ್ಗಳು ಎಲ್ಲಾ ಹವಾಮಾನ ಪರಿಸ್ಥಿತಿಗಳಲ್ಲಿ ನಿಖರ ಗುರಿಯನ್ನ ಮುಟ್ಟುತ್ತದೆ. ಡೇಟಾವನ್ನ ಒದಗಿಸುವ ಅತ್ಯಾಧುನಿಕ ವ್ಯವಸ್ಥೆಯನ್ನ ಹೊಂದಿದೆ. ಈ ಹೆಲಿಕಾಪ್ಟರ್ಗಳನ್ನ ಗಾಳಿಯಲ್ಲಿರುವ ಯುದ್ಧ ಟ್ಯಾಂಕ್ಗಳು ಎಂದು ಕರೆಯಲ್ಪಡುತ್ತದೆ. ಅಪಾಚೆ ಹೆಲಿಕಾಪ್ಟರ್ಗಳನ್ನ ದಾಳಿ ಮಾಡಲು ಮಾತ್ರವಲ್ಲದೆ ಭದ್ರತೆ ಮತ್ತು ಶಾಂತಿ ಕಾರ್ಯಾಚರಣೆಗಳಲ್ಲಿಯೂ ಬಳಸಬಹುದು. ಇನ್ನೂ ರಕ್ಷಣಾ ಮತ್ತು ಭದ್ರತಾ ಸಂಸ್ಥೆಗಳಿಗೆ ಸಂಬಂಧಿಸಿದ ಮೂಲಗಳ ಪ್ರಕಾರ ಈ 3 ಹೆಲಿಕಾಪ್ಟರ್ಗಳನ್ನ ಭಾರತ ಪಾಕಿಸ್ತಾನ ಗಡಿಯಲ್ಲಿ ನಿಯೋಜಿಸಲಾಗುವುದು ಎನ್ನಲಾಗುತ್ತಿದೆ. ದಿನೇ ದಿನೇ ಭಾರತೀಯ ಸೇನೆ ಬಲಿಷ್ಠವಾಗುತ್ತಿದ್ದು, ಇದೀಗ ಈ 3 ಅಪಾಚೆ ಹೆಲಿಕಾಪ್ಟರ್ಗಳ ಸೇರ್ಪಡೆಯಿಂದ ಮತ್ತಷ್ಟು ಬಲ ಬರಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.